ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಸಂಡೇ ಸ್ಪೆಷಲ್ ಏನಂತ ನೋಡಿ. ನಾವು ಇವತ್ತು ನಮ್ಮ ಅಕ್ಕನ ಮನೆಗೆ ಬಂದಿದ್ದೀವಿ. ನೋಡೋಣ ಅವ್ರು ಏನೇನು ಮಾಡ್ತಾಯಿದ್ದಾರೆ ನೋಡಿ. ಇವತ್ತು ನಾವು ಬಂದಿದ್ದಕ್ಕಾಗಿ ಅವ್ರಿಗೆ ಚಿಕನು, ಮಟನು, ಮೊಟ್ಟೆ, ಕಬಾಬ್ ಎಲ್ಲ ಮಾಡೋಕ್ಕೆ ರೆಡಿ ಮಾಡ್ಕೊ ಕೂತಿದ್ದಾರೆ. ಇವತ್ತು ತಿಂದು ಹೊಟ್ಟೆ ಹೊಡೆದೋಗ್ಬೇಕಷ್ಟೇ, ಅಷ್ಟು ಮಾಡ್ತಾಯಿದ್ದಾರೆ. ಅವರೆಲ್ಲ ಸ್ವಲ್ಪ ಮಸಾಲೆ ಎಲ್ಲ ಸ್ವಲ್ಪ ಕಮ್ಮಿ ಯೂಸ್ ಮಾಡ್ತಾರೆ, ಜಾಸ್ತಿ ಯೂಸ್ ಮಾಡಲ್ಲ. ಮತ್ತು ಅಡುಗೆ ಮತ್ತು ಸೂಪರಾಗಿತ್ತಪ್ಪ, ತಿನ್ನೋಕ್ಕೆ ತುಂಬ ಚೆನ್ನಾಗಿತ್ತು. ನಮ್ಮ ಕಡೆಗೆ ಒಂದು kg ಚಿಕನೆಲ್ಲ ತಂದರೆ 2-3 ಕಾಯಿ ಹಾಕ್ತೀವಿ. ಇಲ್ಲಿ ಒಂದು ಅರ್ಧ ಬೌಲ್ ಹಾಕಿದ್ರೆ ಸಾಕಾಗತ್ತೆ. ಇವಾಗ ಸಿಟಿಯಲ್ಲಿ ಯಾರೂ ಒಲೆಯಲ್ಲಿ ಮಾಡೋಕ್ಕಾಗಲ್ಲಪ್ಪ. ಅಲ್ಲಿ ಬೆಂಕಿ ಹಚ್ಚೋಕ್ಕೂ ಆಗಲ್ಲ ಅಲ್ವಾ, ಗ್ಯಾಸ್ ಬಂದ್ಮೇಲೆ ಎಲ್ಲ ಇರ್ತಾರೆ. ಈಗ ಸಿಟಿಯಾಗಂತಲ್ಲ, ಹಳ್ಳಿಯಲ್ಲೂ ಊರ ಕಡೆಯೂ ಜಾಸ್ತಿ ಇವಾಗ ಗ್ಯಾಸ್ ಬಂದ್ಮೇಲೆ ಬೆಂಕಿ ಹಚ್ಚೋದೇ ಮಾಡ್ತೋಗ್ಬಿಟ್ಟೈತೆ ಅವ್ರಿಗೆ. ಒಲೆ ಮೇಲೆ ಮಾಡೋದೇ ಮಾಡ್ತೋಗ್ಬಿಟ್ಟಿದೆ. ಮುಂಚಿನ ಕಾಲ ಆಗೈತು. ಮುಂಚೆ ನಾವು ಚಿಕ್ಕವರಿದ್ದಾಗ ನಮ್ಮಮ್ಮ ಎಲ್ಲ ಹಾಗೆ ಸೌದೆ ಒಲೆಯಲ್ಲೇ ಅಡುಗೆ ಮಾಡೋದಾಗಿತ್ತು. ಮಣ್ಣಿನ ಮಡಿಕೆಯಲ್ಲಿ ಎಲ್ಲ. ಇವಾಗೆಲ್ಲ ಮಣ್ಣಿನ ಮಡಿಕೆಯಲ್ಲೂ ಇಲ್ಲ, ಯೂಸ್ ಮಾಡಲ್ಲ. ನಮ್ಮ ಮನೇಲೂ ಜಾಸ್ತಿ ಕಮ್ಮಿ ಆಗಿದೆ. ಫುಲ್ ಕೆಲಸದಲ್ಲಿ ಬ್ಯುಸಿ ಟೈಮ್ದಲ್ಲಿ ಒಲೆ ಹಚ್ಕೊಂಡಲ್ಲಿ ಇರೋಕ್ಕಾಗಲ್ಲ ಇವಾಗ. ಆದರೆ ಏನೋ ಒಂಥರ ಚೆನ್ನಾಗಿರುತ್ತಲ್ಲ ಒಲೆಯಲ್ಲಿ ಅಡುಗೆ ಮಾಡಿದ್ರೆ. ಒಲೆಯಲ್ಲಿ ಅಡುಗೆ ಮಾಡೋದು, ರುಬ್ಬೋ ಕಲ್ಲಲ್ಲಿ ರುಬ್ಬಿಟ್ಟು ಮಾಡೋದು, ಮಸಾಲೆಗಳು ತುಂಬ ಚೆನ್ನಾಗಿರುತ್ತೆ. ಇದು ಪುದೀನ ಸೊಪ್ಪು ಇವ್ರ ತೋಟದಲ್ಲೇ ಹಾಕಿತ್ತು. ಇವರು ಅಲ್ಲೇ ಸ್ವಲ್ಪ ಜಾಗ ಇದೆ, ಅಲ್ಲೇ ಹಾಕಿದ್ದಾರೆ. ತುಂಬ ಚೆನ್ನಾಗಿ ಬಿಡಿದೆ, ಫ್ರೆಶ್ ಆಗಿದೆ ಪುದೀನ ಸೊಪ್ಪು. ಮಾಡಿದ್ರೆ ಚೆನ್ನಾಗಿರುತ್ತಲ್ಲ, ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ನಮಗೆ. ಇದು ಚಿಕನ್ ಚಾಪ್ಸ್ಗೆ ರುಬ್ತಾಯಿದ್ದಾರೆ. ಚಿಕನ್ ಚಾಪ್ಸು, ಮಟನ್ ಸಾರು, ಕಬಾಬ್ ಎಲ್ಲ ಮಾಡ್ತಾಯಿದ್ದಾರೆ. ಕಬಾಬ್ ಪೌಡ್ರು ಇದು ಯೂಸ್ ಮಾಡ್ತಾರೆ. ಬೆಳ್ಳುಳ್ಳಿ ಶುಂಠಿ ಪೇಸ್ಟು. ನಾನು ಮನೇಲಿ ಇದು ಯೂಸ್ ಮಾಡಲ್ಲ, ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಮಾಡ್ತೀನಿ. ಇದು ಪೌಡ್ರ ಇದು ಪೇಸ್ಟ್ ಅಂಗಡಿಯಿಂದ ತರಲ್ಲ. ಮಟನ್ ಎಲ್ಲ ಬೆಂದಿದೆ ನೋಡಿ. ಮಟನ್ ಸಾಂಬಾರಿಗೆಲ್ಲ ರುಬ್ತಾಯಿದ್ದಾರೆ. ಮಕ್ಕಳು ಒಂದು ಕಡೆ ಆಟ ಆಡ್ತಾಯಿದ್ದಾರೆ. ಹೊರಗಡೆ ಹೋಗೋಣ, ಅಲ್ಲಿ ಇವ್ರದ್ದು ತೋಟ ಎಲ್ಲ ಇದೆ, ಅಲ್ಲೆಲ್ಲ ಹೋಗೋಣ. ಹೂವಿನ ಗಿಡ ಎಲ್ಲ ಇದೆ, ಅಲ್ಲಿ ರೋಸ್, ಸೇವಂತಿ ಗಿಡ ಎಲ್ಲ ಇದೆ, ನೋಡೋಣ ಬನ್ನಿ ಅಂತ ಇದ್ದಾರೆ. ಮಾವಿನ ಮರನೂ ಇದೆ, ಹೋಗೋಣ ಅಂತ ಇದ್ದಾರೆ. ನೋಡೋಣ, ಹೋಗ್ಬೇಕು ಇವಾಗ. ಚಿಕನ್ ಚಾಪ್ಸ್ ರೆಡಿಯಾಗಿದೆ ಇವ್ರದ್ದು. ಮಾತಾಡ್ತಾ ಎಲ್ಲ ರೆಡಿ ಆಗೋಯ್ತು. ಮಟನ್ ಸಾರು ಹೊರಗಡೆ ಬಿಟ್ಟಿದ್ದಾರೆ, ಹೊರಗಡೆಯಲ್ಲಿ ಆಗುತ್ತೆ. ಇದು ಗ್ಯಾಸ್ ಮೇಲೆ ಮಾಡ್ತಾಯಿದ್ದಾರೆ ಅವರು. ರೆಡಿಯಾಗಿದೆ. ಇವಾಗ ನೋಡೋಣ ಬನ್ನಿ ಹೇಗೆ ಮಾಡಿದ್ದಾರೆ ಅಂತ. ಚೆನ್ನಾಗಿರತ್ತೆ ಇವತ್ತು. ಹೊಟ್ಟೆ ತುಂಬ ಊಟ ಇವತ್ತು. ಬೊಂಬಾಟ್ ಭೋಜನ. ತುಂಬ ಚೆನ್ನಾಗಿದೆ. ತುಂಬ ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಾಯಿತ್ತು. ತುಂಬ ಚೆನ್ನಾಗಿತ್ತು. ನಮ್ಮ ಕಡೆ ಈ ಥರ ಕಾಲಲ್ಲಿ ಇಷ್ಟು ಉದ್ದ ಹಾಕಲ್ಲ, ಕಟ್ ಮಾಡಿಬಿಟ್ಟು ಹಾಕ್ತಾರೆ. ಇಷ್ಟು ಉದ್ದ ಇಡಲ್ಲ. ಹಾಗೆ ಕಬಾಬ್ಗೆಲ್ಲ ಇದು ಪೌಡ್ರಲ್ಲಿ ಹಾಕಿ ನೆನೆಸಿಟ್ಟಿದ್ದಾರೆ. ಮಕ್ಕಳಿಗೆ ತುಂಬ ಖುಷಿಯಾಯಿತು. ಹೊರಗಡೆ ಎಲ್ಲ ಆಟ ಆಡ್ಕೊಂಡು ಖುಷಿಯಾಗಿದ್ದಾರೆ. ಒಂಥರ ಹಕ್ಕಿಗಳೆಲ್ಲ ಗೂಡಿನ ಹೊರಗಡೆ ಬಿಟ್ಟಾಗ ಆಟ ಆಡ್ತಾರಲ್ಲ, ಆ ಥರ ಆಟ ಆಡ್ಕೊಂಡು ಕೂತಿದ್ದಾರೆ.
ಹೋಗು ಊರೆಲ್ಲ ನೋಡ್ಕೊಂಡು ಬನ್ನಿ, ನಾನು ಮಾಡ್ತೀನಿ ಅಡುಗೆ ಅಂತ ಅಂದರು. ಹಾಗೆಯೇ ನಾವು ಮಕ್ಕಳ ಜೊತೆ ಎಲ್ಲ ಮಕ್ಕಳೆಲ್ಲ ಕರ್ಕೊಂಡು ನಾವು ಹೊರಗಡೆ ಹೋಗಿದ್ವಿ, ಅಂದರೆ ಊರಲ್ಲಿ ನೋಡೋಣ ಅಂತ ಹೋದ್ವಿ. ತುಂಬ ಚೆನ್ನಾಗಿದೆ ತೋಟ, ಹೂವಿನ ತೋಟ ಎಲ್ಲ, ರೋಸ, ಸೇವಂತಿಗೆ ಗಿಡ ತುಂಬ ಚೆನ್ನಾಗಿದೆ. ಮಾವಿನ ಮರ, ಈ ಕಡೆ ಸೊಪ್ಪು ಮತ್ತು ತರಕಾರಿಗಳೆಲ್ಲ ತುಂಬ ನೆಟ್ಟಿದ್ದಾರೆ. ಸೌತೆಗೆ ಗಿಡ ಎಲ್ಲ ನೆಟ್ಟಿದ್ದಾರೆ. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ನಮ್ಮ ಮಕ್ಳಿಗಂತೂ ಫುಲ್ ಖುಷಿ, ಹಕ್ಕಿ ಥರ ಹಾಡ್ತಾ ಇದ್ದಾರೆ. ಅಲ್ಲ ಕೋಳಿಗಳಾಗಿತ್ತು, ಕೋಳಿ ಜೊತೆಗೆ ಆಟ ಆಡ್ತಾಯಿದ್ರು. ಕೋಳಿನ ನೋಡೋಕ್ಕೆ ಒಂಥರ ಖುಷಿ ಆಗ್ತಾಯಿತ್ತಲ್ಲ ಅವ್ರಿಗೆ, ಚೆನ್ನಾಗಿ ಆಟ ಆಡ್ತಾಯಿತ್ತು ಕೋಳಿ ಎಲ್ಲ. ಊರಂದರೆ ಹೀಗಿರಬೇಕಲ್ಲ, ಚೆನ್ನಾಗಿದೆ ನೋಡೋಕ್ಕೆ. ತುಂಬ ಶಾಂತಿಯಾಗಿ, ಏನು ಸೌಂಡ್ ಇಲ್ಲ, ಗದ್ದಲಲ್ಲಿ ಏನಿಲ್ಲ, ತುಂಬ ಚೆನ್ನಾಗಿದೆ, ಡಿಸೈಡಾಗಿ ಚೆನ್ನಾಗಿದೆ. ನೋಡೋಕ್ಕೆ ತುಂಬ ಚೆನ್ನಾಗಿದೆಪ್ಪ. ಮಾವಿನ ಮರ ಇತ್ತು, ಹಾಗೆ ಮಾವಿನಕಾಯಿ ಸ್ವಲ್ಪ ಒಂದೆರಡು ಕಿತ್ಬಿಟ್ಟು ತಿಂದ್ಕೊಂಡು ಹಾಗೆ ನಡ್ಕೊಂಡು ಮನೆ ಕಡೆ ಬಂದ್ವಿ. ಮನೆ ಕಡೆ ಬರೋರಿಗೆ ನಮ್ಮ ಅಡುಗೆ ಎಲ್ಲ ಮಾಡಿ ಎಲ್ಲ ಇಟ್ಟಿದ್ರು, ಎಲ್ಲ ಮುಗಿದಿತ್ತು. ಹಾಗೆಯೇ ಊಟ ಮಾಡಿ ನಾವು ಬೆಂಗಳೂರು ಕಡೆ ಹೊರಡ್ತಾಯಿದ್ದೀವಿ. ಇವಾಗ ಸ್ವಲ್ಪ ಹೊತ್ತಿನಲ್ಲಿ ಹೊರಡ್ತಿದ್ದೀವಿ, ಓಕೆನಾ? ಹೇಗಿದೆ ಊರು, ಹೇಗೆ ಅನಿಸ್ತಾಯಿತ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಎಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೊಂದು ವಿಡಿಯೋ ಸಿಗೋಣ. ಹಾಗೆಯೇ ಲೇಟ್ ಆಗುತ್ತೆ, ನಾವು ಬೆಂಗಳೂರಿಗೆ ಹೋಗ್ಬೇಕಲ್ವಾ, ಅದಕ್ಕೆ ಬೇಗ ಬೇಗ ಊಟ ಎಲ್ಲ ಮಾಡಿ ರೆಡಿಯಾಗಿ ಹೋಗ್ತಾಯಿದ್ದೀವಿ. ಬಾಯ್. ಇನ್ನೊಂದು ವಿಡಿಯೋಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.